ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ವಿಜಯಲಕ್ಷ್ಮಿ ದರ್ಶನ್ ಅವರು ದರ್ಶನ್ನ ಭೇಟಿಯಾಗಿದ್ಯಾವಾಗ? ನಿನ್ನೆಯಷ್ಟೇ. ಡೆವಿಲ್ ಸಿನಿಮಾ ರಿಲೀಸ್ ಆಗಿ ಸಕ್ಸಸ್ ಮೀಟ್ ಎಲ್ಲ ಆದಂತಹ ನಂತರದಲ್ಲಿ, ಫ್ಯಾನ್ ವಾರ್ ಎಲ್ಲ ಆದಂತಹ ನಂತರದಲ್ಲಿ ನಿನ್ನೆ ಫಾರ್ ದಿ ಫಸ್ಟ್ ಟೈಮ್ ಮೀಟ್ ಆದ್ರು. ಪರಪ್ಪನ ಅಗ್ರಹಾರಕ್ಕೆ ಹೋಗಿ ದರ್ಶನ್ ಅವರನ್ನ ಮಾತನಾಡಿಸ್ಕೊಂಡು ಬಂದ್ರು. ಅವರು ಹಾಗೆ ದಿನಕರ್ ತೂಗುದೀಪ್. ಅದಾದಂತಹ ವೆರಿ ನೆಕ್ಸ್ಟ್ ಡೇ ನೋಡಿ ಈ ಬೆಳವಣಿಗೆ. ಸೀದಾ ಹೋಗಿ ಸುದೀಪ್ ಅಭಿಮಾನಿಗಳ ವಿರುದ್ಧ ಕಂಪ್ಲೇಂಟ್. ಅಲ್ಲಿಗೆ ಎರಡಕ್ಕೂ ಕನೆಕ್ಷನ್ ಇದೆಯಾ? ಇಲ್ವೇ ಇಲ್ಲ ಅಂತ ಹೇಗೆ ಹೇಳೋದು? ಯಾಕಂದ್ರೆ ವಿಜಯಲಕ್ಷ್ಮಿ ದರ್ಶನ್ ಅವರು ಜೈಲಿಗೆ ಹೋದಾಗ ಡೆವಿಲ್ ಸಿನಿಮಾ ಸಕ್ಸಸ್ ಬಗ್ಗೆ ಮಾತನಾಡಿರ್ತಾರೆ, ಡೆವಿಲ್ ಸಿನಿಮಾ ಸಕ್ಸಸ್ ಮೀಟ್ ಬಗ್ಗೆ ಮಾತನಾಡಿರ್ತಾರೆ. ಅದಾದ ನಂತರ ಶುರುವಾದಂತಹ ಫ್ಯಾನ್ ವಾರ್, ಅಭಿಮಾನಿಗಳ ಪರ ತಾವು ನಿಂತಹ ರೀತಿ ಅದನ್ನೂ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ದರ್ಶನ್ನೇ ಏನಾದ್ರೂ ಸಲಹೆ ಕೊಟ್ರಾ, ಹಿಂಗೊಂದು ಹೋಗಿ ಕಂಪ್ಲೇಂಟ್ ಕೊಟ್ಬಿಡು ಅಂತ ಹೇಳಿ? ಯಾಕಂದ್ರೆ ನಿನ್ನೆ ಹೋಗಿ ಮೀಟ್ ಆಗಿರೋದು, ನಿನ್ನೆ ದರ್ಶನ್ ಅವ್ರ ಜೊತೆ ಚರ್ಚೆ ಮಾಡಿರೋದು ಜೈಲಿನಲ್ಲಿ. ಇವತ್ತು ಸೀದಾ ಸೈಬರ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ತಮ್ಮ ವಿರುದ್ಧ, ಅಶ್ಲೀಲ ಕಾಮೆಂಟ್ ಹಾಕೋರ್ ವಿರುದ್ಧ. ಅಂದ್ರೆ ಸೀದಾ ಸುಖಾಸುನ ಏನೇನೋ ಕಂಪ್ಲೇಂಟ್ ಕೊಟ್ಟಿಲ್ಲ ವಿಜಯಲಕ್ಷ್ಮಿ ಅವರು, ಕರಾರುವಕ್ಕಾಗಿ ಸಾಕ್ಷಿ ಸಮೇತ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. 15 ಇನ್ಸ್ಟಾ ಅಕೌಂಟ್ಗಳು, 150ಕ್ಕೂ ಹೆಚ್ಚು ಕೆಟ್ಟ ಕಾಮೆಂಟ್ಗಳನ್ನ ಮಾಡಿದಂತಹ ಅಕೌಂಟ್ಗಳು, ಅವ್ರ ವಿರುದ್ಧ ಹೋಗಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಅದಕ್ಕೆ ಬೇಕಾದಂತಹ ಸಾಕ್ಷಿಯನ್ನ ಕೂಡ ನೀಡಿದ್ದಾರೆ. ಆ ಸಾಕ್ಷಿಯನ್ನ ಪಬ್ಲಿಕ್ ಡೊಮೈನ್ಗೂ ಹಂಚಿಕೊಂಡಿದ್ದಾರೆ. ಒಂದಿಷ್ಟು ಸ್ಕ್ರೀನ್ ಶಾಟ್ಗಳನ್ನ ತಮ್ಮ ಇನ್ಸ್ಟಾ ಸ್ಟೋರಿಯಲ್ಲೂ ಕೂಡ ಹಾಕೊಂಡಿದ್ದಾರೆ. ಹಾಗಾಗಿ ಖುದ್ದು ದರ್ಶನ್ ಅವರು ಇಂಥದ್ದೊಂದು ಸಲಹೆಯನ್ನ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ನೀಡಿದ್ರಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ, ಕುತೂಹಲ ಕೆರಳ್ತಾ ಇದೆ. ಇಲ್ವೇ ಇಲ್ಲ, ಸಾಧ್ಯನೇ ಇಲ್ಲ ಅಂತ ಹೇಳೋದು ಖಂಡಿತ ಸಾಧ್ಯ ಇಲ್ಲ. ಇದ್ರೂ ಇರಬಹುದು, ಯಾಕಂದ್ರೆ ಹೋಗಿರೋದು ನಿನ್ನೆ. ಎಲ್ಲ ವಿಚಾರಗಳು ಚರ್ಚೆಯಾಗಿರುತ್ತೆ. ಆ ಚರ್ಚೆಯಾದಂತಹ ನಂತರದಲ್ಲಿ, ಆ ಸಂದರ್ಭದಲ್ಲಿ ಇಂತಹ ಸಲಹೆ ಬಂದಿರಬಹುದು. ಅಥವಾ ಖುದ್ದು ವಿಜಯಲಕ್ಷ್ಮಿ ಅವರು ನಾನು ಹೀಗೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದೀನಿ, ಇಷ್ಟು ಕೆಟ್ಟದ ಕಾಮೆಂಟ್ಗಳು ಬಂದಿದ್ದಾವೆ, ನಾನು ಕಂಪ್ಲೇಂಟ್ ಅನ್ನ ಕೊಡ್ಲಾ ಅಂತ ಕೇಳಿರಬಹುದು. ದರ್ಶನ್ ಅದಕ್ಕೆ ಸಹಮತವನ್ನ ಕೊಟ್ಟಿರಬಹುದು. ಅದಾದಂತಹ ನಂತರದಲ್ಲಿ ಕಂಪ್ಲೇಂಟ್ ದಾಖಲಾಗಿದೆ. ಈಗ ಯಾರ್ಯಾರು ಅಂಧರಾಗ್ತಾರೆ, ಏನು ಕ್ರಮ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.